ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲ ಪಕ್ಷ ಜುಲೈ 22, 2026 ಬುಧವಾರ ಸೌಮ್ಯವಾಸರ. ಸೂರ್ಯೋದಯ ಬೆಳಗ್ಗೆ 6:04, ಸೂರ್ಯಾಸ್ತ 7:03, ಚಂದ್ರೋದಯ ಮಧ್ಯಾಹ್ನ 1:02, ಚಂದ್ರಾಸ್ತ ರಾತ್ರಿ 12:37 ಜುಲೈ 23. ಇಂದಿನ ತಿಥಿ ಅಷ್ಟಮಿ ಬೆಳಗ್ಗೆ 7:28 ರವರೆಗೆ, ನಂತರ ನವಮಿ. ಯೋಗ ಸಾಧ್ಯ ಸಂಜೆ 6:42 ನಂತರ ಶುಭ. ನಕ್ಷತ್ರ ಸ್ವಾತಿ ರಾತ್ರಿ 1:28 ಜುಲೈ 23 ರವರೆಗೆ, ನಂತರ ವಿಶಾಖ. ಕರಣ ಬಾಲವ ಸಂಜೆ 6:06 ಕೌಲವ ಪೂರ್ಣರಾತ್ರಿ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ರಾತ್ರಿ 4:33 ರಿಂದ 5:18, ಅಭಿಜಿತ್ ಮುಹೂರ್ತವಿಲ್ಲ. ಪ್ರಾತಃ ಸಂಧ್ಯಾ ಬೆಳಗಿನ ಜಾವ 4:56 ರಿಂದ 6:03 ರವರೆಗೆ, ಸಂಧ್ಯಾಕಾಲ ಸಂಜೆ 6:49 ರಿಂದ 7:57, ಅಮೃತ ಕಾಲ ಮಧ್ಯಾಹ್ನ 1:26 ರಿಂದ 3:11 ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಮಧ್ಯಾಹ್ನ 12:26 ರಿಂದ 2:02, ಯಮಗಂಡ ಕಾಲ ಬೆಳಗ್ಗೆ 7:39 ರಿಂದ 9:14 ರವರೆಗೆ. ವರ್ಜ್ಯಕಾಲ ಬೆಳಗಿನ ಜಾವ 5:16 ಜುಲೈ 23 ರಿಂದ ಬೆಳಗ್ಗೆ 7:03 ಜುಲೈ 23, ದುರ್ಮುಹೂರ್ತ ಮಧ್ಯಾಹ್ನ 12:01 ರಿಂದ 12:52 ರವರೆಗೆ. ರಾತ್ರಿ 1:28 ಜುಲೈ 23 ರವರೆಗೆ. ತರಾಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಪುಷ್ಯ, ಮಗ, ಉತ್ತರ ಫಾಲ್ಗುಣಿ, ಚಿತ್ರ, ವಿಶಾಖ, ಅನುರಾಧ, ಮೂಲ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೂ ತರಾಬಲ ಇರುವ ನಕ್ಷತ್ರಗಳು ಭರಣಿ, ರೋಹಿಣಿ, ಆರ್ದ್ರ, ಪುಷ್ಯ, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು ಮೇಷ, ವೃಷಭ, ಸಿಂಹ, ತುಲಾ, ಧನು, ಮಕರ. ಇಂದಿನ ರಾಶಿ ಭವಿಷ್ಯ. ಮೇಷರಾಶಿ. ನಿಮ್ಮ ಕಾರ್ಯವೈಖರಿಯಲ್ಲಿ ಬದಲಾವಣೆಯನ್ನು ತರಲು ಯೋಜಿಸುವಿರಿ. ನಿಮ್ಮ ಸಂಗಾತಿಯೊಂದಿಗೆ ಹೆಚ್ಚಿನ ಸಮಯವನ್ನು ನೀಡುವಿರಿ. ಸಂಬಂಧಗಳಲ್ಲಿದ್ದ ಸಮಸ್ಯೆಗಳು ನಿವಾರಣೆಯಾಗುವುದು. ಹೊಸ ಕಾರ್ಯವನ್ನು ಪ್ರಾರಂಭಿಸಲು ದಿನ ಉತ್ತಮವಾಗಿದೆ. ಇಂದು ಮಾರಾಟ ಮತ್ತು ಖರೀದಿಗೆ ದಿನ ಅನುಕೂಲಕರವಿದೆ. ವೃಷಭ ರಾಶಿ. ಇಂದು ನಿಮ್ಮ ಶತ್ರುಗಳ ಮೇಲೆ ವಿಜಯ ಸಾಧಿಸಬಹುದು. ಕೆಲಸದ ಸ್ಥಳದಲ್ಲಿ ಮೇಲಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗುವಿರಿ. ಯಾವುದಾದರೂ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಅದರಿಂದ ಮುಕ್ತರಾಗುವಿರಿ. ವಿದ್ಯಾರ್ಥಿಗಳಿಗೆ ತಮ್ಮ ಪರಿಶ್ರಮಕ್ಕೆ ಉತ್ತಮ ಫಲ ದೊರೆಯುವುದು. ವಿವಾದಗಳಿಂದ ದೂರವಿದ್ದಲ್ಲಿ ಉತ್ತಮ. ಮಿಥುನ ರಾಶಿ. ಇಂದು ನಿಮ್ಮ ಶಕ್ತಿ ಸಾಮರ್ಥ್ಯದ ಅನುಭವವಾಗುವುದು. ನಿಮ್ಮ ಅಪೂರ್ಣವಾಗಿ ನಿಂತ ಕೆಲಸಗಳನ್ನು ಪೂರ್ಣಗೊಳಿಸುವಿರಿ. ಶಿಕ್ಷಣ ಕ್ಷೇತ್ರದವರೆಗೆ ಅನುಕೂಲಕರವಾಗಿದೆ. ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆಯಿಂದಿರಲು ದಿನ ಸಹಕರಿಸುವುದು. ನಿಮ್ಮ ಕುಟುಂಬದವರಿಗೆ ಉತ್ತಮ ಸಮಯ ಕೊಡಲು ಪ್ರಯತ್ನಿಸಿ, ಅದರಲ್ಲೂ ನಿಮ್ಮ ಮಕ್ಕಳಿಗೆ. ಕಟಕ ರಾಶಿ. ಇಂದು ದಿನ ಅನುಕೂಲಕರವಿಲ್ಲ. ವಿವಾದಗಳಲ್ಲಿ ತೊಡಗಬೇಡಿ. ಸೋಲನ್ನನುಭವಿಸುವ ಸಾಧ್ಯತೆಯಿದೆ. ನಿಮ್ಮ ಸಂಗಾತಿಯೊಂದಿಗೆ ನಂಬಿಕೆ ಉಳಿಸಿಕೊಳ್ಳಿ. ವಿದ್ಯಾರ್ಥಿಗಳು ಹೆಚ್ಚಿನ ಪರಿಶ್ರಮ ಪಡಬೇಕು. ಆರೋಗ್ಯದಲ್ಲಿ ಬೆನ್ನು ನೋವು ಬಾಧಿಸಬಹುದು ಹಾಗೂ ಅಜೀರ್ಣ ಸಮಸ್ಯೆಗಳು ಕಾಣಿಸಿಕೊಳ್ಳುವುದು. ಸಿಂಹರಾಶಿ. ಇಂದು ದಿನ ಉತ್ತಮವಿದ್ದು ಅನುಕೂಲಕರ ಫಲಿತ ಕಾಣುವಿರಿ. ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸವನ್ನು ಮೆಚ್ಚುವರು ಹಾಗೂ ನಿಮ್ಮ ಪ್ರಾಮುಖ್ಯತೆಯನ್ನು ಗುರುತಿಸುವರು. ನಿಮ್ಮ ಜಾಣ್ಮೆಯನ್ನು ಪ್ರದರ್ಶಿಸುವ ಅವಕಾಶಗಳು ದೊರೆಯುವುದು. ಇಂದು ನಿಮಗೆ ಪ್ರಮೋಷನ್ ದೊರೆಯುವ ಸಾಧ್ಯತೆ ಇದೆ. ಕನ್ಯಾ ರಾಶಿ. ಇಂದು ಮಿಶ್ರ ಫಲಗಳನ್ನು ಕಾಣಲಿದ್ದೀರಿ. ಮನೆಯ ದುರಸ್ತಿಗೆ ಹೆಚ್ಚಿನ ಖರ್ಚು ಮಾಡಬೇಕಾಗುವುದು. ಮನೆಯವರ ಪ್ರೀತಿ ದೊರೆಯುವುದು ಹಾಗೂ ಮಾನಸಿಕ ಒತ್ತಡ ಕಡಿಮೆಯಾಗುವುದು. ನೀವು ಸಂತೋಷದ ಸುದ್ದಿಯನ್ನು ಕೇಳುವ ಸಾಧ್ಯತೆಯಿದೆ. ಕೆಲಸಗಳನ್ನು ಬೇಗ ಮುಗಿಸುವ ಜವಾಬ್ದಾರಿ ಹೊಂದಿರುವಿರಿ. ತುಲಾರಾಶಿ. ಇಂದು ದಿನ ಅನುಕೂಲಕರವಾಗಿದೆ. ಅಹಿತಕರ ವಿಷಯಗಳು ಹಾಗೂ ವಿವಾದಗಳಿಂದ ದೂರ ಉಳಿದಲ್ಲಿ ದಿನ ಉತ್ತಮವಿರುವುದು. ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದ ವ್ಯಕ್ತಿಗಳಿಗೆ ಆದಾಯ ಹೆಚ್ಚುವುದು. ನಿಮ್ಮ ಆತ್ಮವಿಶ್ವಾಸ ಮತ್ತು ದೃಢ ಪ್ರಯತ್ನಗಳಿಂದ ಈ ದಿನ ಲಾಭದಾಯಕವಾಗಿಸಿಕೊಳ್ಳಬಹುದು. ವೃಶ್ಚಿಕ ರಾಶಿ. ದಿನ ಅಷ್ಟು ಸಕಾರಾತ್ಮಕವಿರುವುದಿಲ್ಲ. ತೋರಿಕೆಗೆ ನೀವು ಹೆಚ್ಚಿನ ಹಣ ಖರ್ಚು ಮಾಡುವಿರಿ. ನಿಮ್ಮ ಬಜೆಟ್ ಅನುಗುಣವಾಗಿ ಖರ್ಚು ಮಾಡಿ. ಮಾನಸಿಕ ಗೊಂದಲ ಮತ್ತು ಅವಿಶ್ರಾಂತತೆ ಅನುಭವಿಸಬೇಕಾಗಬಹುದು. ಹಾಗಾಗಿ ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರುವುದು ಉತ್ತಮ. ಧನುರಾಶಿ.
ಇಂದು ಅನುಕೂಲಕರ ಹಾಗೂ ಫಲಪ್ರದ ದಿನವಾಗುವುದು. ಇಂದು ಜನ ನಿಮ್ಮನ್ನು ಮೆಚ್ಚುವರು ಹಾಗೂ ತಮ್ಮ ಪೂರ್ಣ ಸಹಕಾರ ನೀಡುವರು. ಲಾಭ ಗಳಿಸುವ ಸಾಧ್ಯತೆ ಇದೆ ಹಾಗೂ ನಿಮಗೆ ಉಡುಗೊರೆ ದೊರೆಯಬಹುದು. ನಿಮಗೆ ಬಹಳ ಕಾಲದಿಂದ ಕಾಡುತ್ತಿದ್ದ ಸಮಸ್ಯೆ ನಿವಾರಣೆಯಾಗುವುದು. ಮಕರ ರಾಶಿ, ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಅಧಿಕಾರಿಗಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿರುವಿರಿ. ದಿನವಿಡೀ ತಾಜಾತನ ತುಂಬಿರುವುದು. ಇಂದು ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅನುಕೂಲಕರವಾಗಿದೆ. ಸರ್ಕಾರಿ ಕೆಲಸಕ್ಕಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿರುವವರು ಯಶಸ್ಸು ಸಾಧಿಸಬಹುದು. ಕುಂಭರಾಶಿ, ಈ ದಿನ ಧಾರ್ಮಿಕ ಭಾವನೆಯನ್ನು ಹೊಂದಿರುವುದು ಉತ್ತಮ ಹಾಗೂ ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವುದು, ಕೈಲಾಗದವರಿಗೆ ಸಹಾಯ ಮಾಡುವುದು ನಿಮಗೆ ಸಮಾಧಾನ ನೀಡುವುದು. ಕುಟುಂಬದವರೊಂದಿಗೆ ಸಂತೋಷದಿಂದ ಸಮಯ ಕಳೆಯುವಿರಿ. ಕಾನೂನಾತ್ಮಕ ವಿಷಯಗಳು ತೊಂದರೆಗೊಳಗಾಗಬಹುದು. ಮೀನರಾಶಿ, ದಿನ ಸಾಧಾರಣವಾಗಿರುವುದು. ಇಂದು ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರುವುದು ಉತ್ತಮ. ವಿವಾದಗಳಿಂದ ದೂರ ಉಳಿಯಿರಿ. ದಾಂಪತ್ಯದಲ್ಲಿ ಗೊಂದಲವಿರುವುದು. ನಿಮ್ಮ ಪ್ರೀತಿ ಪಾತ್ರರು ನಿಮಗೆ ನೋವುಂಟು ಮಾಡುವರು. ಜನ ನಿಮ್ಮನ್ನು ವಿರೋಧಿಸಬಹುದು, ಹಾಗಾಗಿ ನೀವು ಶಾಂತಿಯುತವಾಗಿರುವುದು ಉತ್ತಮ. ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.